ವಾಕರ್ ಕೊಡ್ತೀನಿ ಇರಮ್ಮ. ವಾಕರ್ ಏನು ಬೇಡ, ನಾನು ಎದ್ದು ನಿಂತ್ಕೊತೀನಿ. ಹೌದಾ? ಹೌದು. ಸರಿ ನಿಂತ್ಕೊ ನೋಡೋಣ. ನೋಡು, ಹೆಲ್ತ್ ಮಿಕ್ಸ್ ಪೌಡರು ಇಷ್ಟು ಚೆನ್ನಾಗಿ ನಮ್ಮ ಅಮ್ಮನಿಗೆ ಎನರ್ಜಿ ಕೊಡುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾವಾಗ ನೋಡಿದ್ರು ವಾಕರ್ ಬೇಕು ಅಂತಿದ್ರು. ಈಗ ನೋಡಿದ್ರೆ ನೋಡು ನಾನು ಹೆಂಗೆ ನಿಂತ್ಕೊಂಡೆ. ಅಮ್ಮ, ಕೈ ಕಾಲೆಲ್ಲ ಸುಸ್ತು, ನನ್ನ ಕೈಲಿ ನಡಿಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತಿದೆ. ವಾಕರ್ ಹಿಡ್ದೆ ಇಷ್ಟು ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟೆ ನೀನೇ ಇದ್ದು, ಅದು ಯಾರು ಸಪೋರ್ಟ್ ಇಲ್ದೇನೆ. ಮಗ, ಹೆಲ್ತಿ ಡ್ರಿಂಕು ಅಂತ ಐತಲ್ಲ, ಅದು ಕೊಟ್ಟಲ್ಲ ನೋಡು, ಕುಡಿದೆ ಶಕ್ತಿ ಬಂದ್ಬಿಡ್ತು ನನಗೆ. ಇದನ್ನು ಕುಡಿದೆ 2 ದಿವಸ ತುಂಬ ಎನರ್ಜಿ ಬಂದ್ಬಿಡ್ತು. ಇನ್ಮೇಲೆ ನಾನು ಇದನ್ನೇ ಕುಡಿತೀನಿ. ಒಳ್ಳೆ ಚೆನ್ನಾಗೈತೆ. ನಮಸ್ತೆ. DN ಅವರ ಹೆಲ್ತ್ ಮಿಕ್ಸ್ ಪೌಡರ್ನ ನಾನು ತರಿಸ್ಕೊಂಡೆ. ನಮ್ಮಮ್ಮ ಈ ಸಿಕ್ಕಾಬಟ್ಟೆ ಇತ್ತೀಚೆಗೆ ಆಪ್ರೇಷನ್ ಆದಮೇಲೆ ತುಂಬ ವೀಕ್ ಆಗಿದ್ರು. ಅವ್ರಿಗೋಸ್ಕರ ಎನರ್ಜಿಯಾಗಿರಲಿ ಅಂತೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ನೋಡಿದೆ. DN ಅವರ ಹೆಲ್ತ್ ಮಿಕ್ಸ್ ಪೌಡರಲ್ಲಿ ನಾನು ಹೇಗೆ ಡ್ರಿಂಕ್ ಮಾಡಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡೆ. ಒಂದು ಪಾತ್ರೆಗೆ 1 ಸ್ಪೂನ್ ಪೌಡರ್ನ ಹಾಕಿದೆ. ಅದಕ್ಕೆ 1 ಲೋಟ ಹಾಲು ಮತ್ತು 1 ಲೋಟ ನೀರನ್ನ ಹಾಕಿ ನಾನು ಸ್ವಲ್ಪ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. 10-15 ನಿಮಿಷದ ಒಳಗಡೆ ಕುದಿಸಿದ್ರೆ ಸಾಕು. ನೀಟಾಗಿ ಚೆನ್ನಾಗಿ ಅದು ಡ್ರಿಂಕು ರೆಡಿ ಆಗುತ್ತೆ. ಇದು ಹೆಲ್ತಿ ಆಗಿರೋದ್ರಿಂದ DN ಅವರ ಹೆಲ್ತ್ ಮಿಕ್ಸ್ ಪೌಡರ್ನ 6 ತಿಂಗಳು ಮಕ್ಕಳಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ದೊಡ್ಡವರು ಕೂಡ ತಗೋಬೋದು, ವಯಸ್ಸಾದವರು ಕೂಡ ತಗೋಬೋದು. ಈ ಡ್ರಿಂಕು ಹೆಲ್ತಿ ಆಗಿರೋದ್ರಿಂದ 25 ಥರದ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಇವರು ಹೋಮ್ ಮೇಡ್ ಆಗಿ ಮನೇಲೇ ಮಾಡಿದ್ದಾರೆ. ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಡ್ರಿಂಕು. ಹೆಲ್ತ್ ಮಿಕ್ಸ್ ಪೌಡರ್ ಅಲ್ಲದೆ ಖಾರದ ಪುಡಿ, ಧನಿಯಾ ಪುಡಿನೂ ಕೂಡ ಇವರು ಮನೇಲೇ ತಯಾರು ಮಾಡ್ತಾರೆ. ಯಾವುದೇ ಥರ ಕೆಮಿಕಲ್ ಇರಲ್ಲ. ನನ್ನ ಪೇಜಲ್ಲಿ ಇವ್ರ ಐಡಿನ ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ಒಂದ್ಸಲ ಚೆಕ್ ಮಾಡಿ. ಅವ್ರ ನಂಬರ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಖಾಲಿ ಆದಮೇಲೆ ಮತ್ತೆ ತರಿಸ್ಕೊಡು ನನಗೆ. ಚೆನ್ನಾಗೈತೆ.